ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ನಮ್ಮೆಲ್ಲರ ಭಾಗ್ಯ ಶಾರ್ಲೆಟ್ಗೆ ಬಂದದ್ದು. ಯು ಆರ್ ಸೋ ಫಾರ್ಚುನೇಟ್ ಟು ವಿಟ್ನೆಸ್ ಸಚ್ ಅನ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. 2 hours ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. Every second my hair was standing on end and I was sitting on the edge of the chair. The vocal artist was just out of the world. The costumes are unbelievably good and the artists put their 100% and you cannot tell that they changed their costumes, came back and take on different parts. It is one of the best visual arts performance Charlotte has ever seen. So I'm so thankful for all of you. ನಾವು ಕನ್ನಡದವರು ಉಡುಪಿಂದ ಬಂದು ಇಲ್ಲಿ ಡಾನ್ಸ್ ಮಾಡಬೇಕಾದ್ರೆ ನಮ್ಮ ಎಂಡ್ ಆಫ್ ಆರ್ ಲೈಫಿಗೆ ವಿ ಹ್ಯಾವ್ ಟು ಥ್ಯಾಂಕ್ ಯು. ಭಾರಿ ಚೆನ್ನಾಗಾಯ್ತು. ಫೆಲ್ಟ್ ವೆರಿ ಮಚ್ ಎಟ್ ಹೋಮ್ ಆ್ಯಂಡ್ ದೇವಿ ಡಾನ್ಸ್ ಮಾಡುವಾಗ ನಮ್ಮ ಮುಂದಕೂರ್ ನಮ್ಮ ಕುಲದೇವರು ಮುಂದಕೂರ್ ದುರ್ಗಾ ಪರಮೇಶ್ವರಿ. ಸೊ ವಿ ವರ್ ವೆರಿ ಟಚ್ಡ್ ಆ್ಯಂಡ್ ರಿಯಲಿ ಗ್ರ್ಯಾಂಡ್. ಅಯ್ಯೋ, ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ನಾನು ತುಂಬ ಯಕ್ಷಗಾನ ನೋಡ್ತಾ ಇದ್ದೆ, ನಾನು ಉಡುಪಿಯವಳು. ಸೊ ಇಲ್ಲಿ ಬಂದು ಇದು ನೋಡಿ ಅಷ್ಟು ನನಗೆ ಉಡುಪಿದೇ ನೆನಪಾಯ್ತು. ಎಲ್ಲ ಉಡುಪಿಯವರು, ಆರ್ಟಿಸ್ಟ್ ಉಡುಪಿಯವರು. ಸೊ ಐ ಫೆಲ್ಟ್ ವೆರಿ ಮಚ್ ಅಟ್ ಹೋಮ್. ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ವೆರಿ ಗುಡ್ ಪ್ರೋಗ್ರಾಮ್. ಈ ಥರದ್ದೇ ಮಾಡ್ತಾ ಇರಿ. ತುಂಬಾ ಚೆನ್ನಾಗಿತ್ತು ಪಲ್ಲವಿ. ವೆರಿ ವೆಲ್ ಆರ್ಗನೈಸ್ಡ್. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಮಗನು ತುಂಬಾ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಯಕ್ಷಗಾನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇದು ನೋಡಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ರು ತಂಡದವರು. ತುಂಬ ಇಷ್ಟ ಆಯಿತು. ಒಂಥರ ಎಲ್ಲರದ್ದು ಪರ್ಫಾರ್ಮೆನ್ಸ್ ಅಂತೂ ತುಂಬ. ಇವತ್ತು ಯಕ್ಷಗಾನ ನಾನು ಫಸ್ಟ್ ಟೈಮ್ ರಿಯಲ್ ಪರ್ಫಾರ್ಮ್ ಅಂದರೆ ಎದುರುಗಡೆ ನೋಡ್ತಾ ಇರೋದು. ಆಲ್ದೋ ನಾನು ಟಿವಿ ಒಳಗೆಲ್ಲ ನೋಡಿರ್ಬೋದು, ಬಟ್ ದಿಸ್ ವಾಸ್ ವೆರಿ ಎನ್ಚಾಂಟಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಅದು ಥ್ಯಾಂಕ್ ಯು ಟು ಉಸಿರಿ ಇಂಟರ್ನ್ಯಾಷನಲ್ ಫಾರ್ ಹ್ಯಾವಿಂಗ್ ದಿಸ್ ಅಮೇಝಿಂಗ್ ಯಕ್ಷಗಾನ ಪರ್ಫಾರ್ಮೆನ್ಸ್ ಹಿಯರ್ ರೈಟ್ ಇನ್ ಆರ್ ಶಾರ್ಲೆಟ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ದು, ರೋಮಾಂಚನವಾಗಿತ್ತು. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಕರಾವಳಿದಿರೋದವರು, ನಮ್ಗೆ ಯಾಕೆ ಗೊತ್ತು. ಬಟ್ ನೀವೊಂದು ಪ್ರೋಗ್ರಾಮ್ ಮಾಡಿ ನಿಜವಾದ ಅಶಕ್ತ ಕಲಾವಿದವರಿಗೆ ಒಂದು ಹೆಲ್ಪ್ ಮಾಡುವಂತವರ ಪಟ್ಲದವರ ಒಂದು ಸ್ಕೀಮ್ ರಿಯಲಿ ದೇವರು ಮೆಚ್ಚುವಂಥದ್ದು. ಅದಕ್ಕೆ ಸಪೋರ್ಟ್ ಮಾಡಿದಂಥ ನಿಮಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಯಕ್ಷಗಾನ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದ ಮೇಲೆ ಮನ ಎಲ್ಲ ಒಂದು ರೀತಿಯಾದ ಆಕರ್ಷಣೆ ಆಗಿತ್ತು. ಯಕ್ಷಗಾನದಲ್ಲಿ ಸಂಗೀತ, ಸಾಹಿತ್ಯ, ಹಾಡು, ನೃತ್ಯ, ಲೈಟ್ ಎಫೆಕ್ಟ್ಸ್, ಪ್ರತಿಯೊಂದು ಬಣ್ಣಗಳು ಮನಸ್ಸನ್ನ ಒಂದು ರೀತಿಯಾದ ದೈವಿಕ ಭಾವನೆಗೆ ಇಳಿಸಿ ಸಂಗೀತದಲ್ಲಿ ತೇಲಿಸ್ದಂಗೆ ಆಯಿತು ನಮಗೆ. ತುಂಬ ಚೆನ್ನಾಗಾಯ್ತು. ಯಕ್ಷಗಾನ ಮಗಳಿಗೆ ತುಂಬ ಇಷ್ಟ. ಅದನ್ನು ತೋರಿಸ್ಲಿಕ್ಕೆ ಅಂತ ಬಂದಿದ್ದು. ಸತೀಶ್ ಪಟ್ಲ ಅವ್ರದ್ದು ಇದು 2ನೇ ಸಲ ನಾವು ನೋಡ್ತಾ ಇರೋದು US ಅಲ್ಲಿ. ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಧನ್ಯವಾದಗಳು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ಸ್ ಎ ಬ್ಲೆಸ್ಸಿಂಗ್. ಥ್ಯಾಂಕ್ ಯು. ಇವತ್ತು ನಮಗೆ ಮೊದಲನೇ ಬಾರಿ ಒಂದು ಯಕ್ಷಗಾನ ನೋಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ರಜು. ಸ್ಪೀಚ್ಲೆಸ್. ಐ ಕಾಂಟ್ ಡಿಸ್ಕ್ರೈಬ್. ಇಟ್ ವಾಸ್ ಆಸಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಶಾರ್ಲೆಟಲ್ಲಿ ಇಂಥ ಕಲೆ ಬಂದಿರೋದು ನಿಮ್ಮಿಂದ ಸಾಧ್ಯವಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು ರೀ. ಲೈಫಲ್ಲಿ ಮರೆಯೋಕ್ಕಾಗಲ್ಲ ಇದೊಂದು ಟೈಮು. ನಮ್ಮ ಇಂಡಿಯಾದಲ್ಲಾದರೆ ನಾವು ನೋಡ್ಬೋದು ಯಾವಾಗಲೂ. ಇಲ್ಲಿ ಅರೇಂಜ್ ಮಾಡಿದಾರಲ್ಲ, ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಯಕ್ಷಗಾನ ನೋಡಿದ್ದು. ಅವ್ರದ್ದು ಬಣ್ಣ ಹಚ್ಕೊಂಡಿದ್ದು ಅದೆಲ್ಲ ನನಗೆ ತುಂಬಾನೇ ಒಂಥರ ಮೈ ರೋಮಾಂಚನ. ಆ ದೇವಿ ಬಂದಿದ್ದಂತೂ ನಿಜವಾಗ್ಲೂ ದೇವಿ ಬಂದಂಗಿತ್ತು. ತುಂಬಾನೇ ಚೆನ್ನಾಗಿತ್ತು. ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ ಅದು. ಆಮೇಲೆ ಮಹಿಷಾಸುರ ಬಂದಿದ್ದು ಎಲ್ಲಾ ಕಡೆ ಅಮ್ಮನ ಹುಡ್ಕೊಂಡು, ಅಪ್ಪ ಭಯಾನಕವಾಗಿತ್ತು ಅದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು. ಈ ತರ ಹೆಚ್ಚು ಪ್ರೋಗ್ರಾಮ್ಸ್ ಬರಬೇಕು. ನಮ್ಮ ಮಕ್ಕಳಿಗಾಗ್ಲಿ, ಗೊತ್ತಿಲ್ಲದೆ ಇರೋರ್ಗಳಿಗಾಗ್ಲಿ ಈ ತರದ ಎಕ್ಸ್ಪೋಜರ್ ಸಿಗಬೇಕು. It's awesome. I just love this stuff. We enjoy it. You enjoy? Yeah, sure. Nice. It was ಮತ್ತೆ ಗದ್ದೆಯಲ್ಲಿ ನೋಡ್ತಿದ್ದು ಮುಂಚೆ ಚಿಕ್ಕಿರುವಾಗ. ತುಂಬಾ ಥ್ಯಾಂಕ್ಸ್. It was very nice. It was awesome. Felt like I'm in Bangalore. ತುಂಬಾ ಒಳ್ಳೆಯದು. funny and really it was such a wonderful program. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಐ ಆಮ್ ಗ್ಲಾಡ್ ಐ ಡಿಡ್ ಮಿಸ್ ಇನ್. ಸೂಪರ್ ಆಗಿತ್ತು. ನಾನು ಹೇಳ್ತಾ ಇದ್ದೆ, ನಾನು 10-12 ಇಯರ್ಸ್ ಆಗಿದ್ದಾಗ ಬೆಂಗಳೂರಲ್ಲಿ ಯಕ್ಷಗಾನ ನೋಡೋದು ಮತ್ತೆ ಇಲ್ಲೇ ನೋಡ್ತಾ ಇರೋದು ಫಸ್ಟ್. ಬ್ಯೂಟಿಫುಲ್ ಆಗಿತ್ತು. ದೇವಿ ಹಂಗೆ ಇಲ್ಲೇ ಬಂದಂಗಿತ್ತು. ನವರಾತ್ರಿಲಿ ಖಂಡಿತ ಅದನ್ನು ನೆನೆಸ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಟು ಉಸಿರು ಇಂಟರ್ನ್ಯಾಷನಲ್.
ಯಾರ್ಯಾರು ಮಿಸ್ ಮಾಡಿದಾರಲ್ಲ ದೇ ಹ್ಯಾವ್ ರಿಯಲಿ ಮಿಸ್ಡ್ ಆನ್ ಬಿಗ್ ಥಿಂಗ್ಸ್. ರೋಮಾಂಚನ ಅಂದ್ರಲ್ಲ ಹಂಗೇನೆ ಇತ್ತು, ಗೂಸ್ ಬಂಪ್ಸ್ ಸಗದಾಗಿತ್ತು. ಈ ಅವಕಾಶ ಸಿಕ್ಕಿ ನಮ್ಮ ಪುಣ್ಯ ಅಂತ ಅನ್ಕೊಳ್ತೀವಿ ನಾವು. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಲ್ಲಿ ಇದ್ದು ನಾವು ನೋಡಿರ್ಲಿಲ್ಲ ಲೈವ್ ಆಗಿ. It was just mind blowing. Thank you for this opportunity. In Pastev, when we were here for the technical support, we didn't understand the language properly, but I think 30% we understood, but it is so amazing, so nice, and I hope that every year it will happen in Charlotte. Really, it is cultural heritage which you are carrying, and really great voice, great acting all together.